ಹರೇ ಕೃಷ್ಣ. ಬನ್ನಿ ಇವತ್ತು ನಾನು ನಿಮಗೆ ಆನಿಯನ್ ಗಾರ್ಲಿಕ್ ಚಿಲ್ಲಿ 3 ಇಲ್ದಿರೋ ಟೊಮೆಟೊ ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಒಂದು ಬಾಣಲೆ ಇಟ್ಕೊತಾ ಇದ್ದೀನಿ. ಈಗ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಒಂಚೂರು ಕಾದಾದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಒಂಚೂರು ಜಾಸ್ತಿನೇ ಹಾಕ್ತೀವಿ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ನಾನು 1/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಇದೊಂಚೂರು ನೋಡಿ ಚಿಟಪಟ ಅಂತಿದೆಯಲ್ಲ, ಈಗ ನಾವು ಗೋಡಂಬಿ ಹಾಕ್ಕೊಳ್ಳೋಣ. ಒಂದು 4 ಗೋಡಂಬಿ ಆದರೆ ಸಾಕು. ಇದಕ್ಕೆ ಇವಾಗ ಹಸಿಯಾಗಿರಬೇಕು ಕರಿಬೇವಿನ ಸೊಪ್ಪು, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಹಸಿ ಕರಿಬೇವಿನ ಸೊಪ್ಪು ಕೂಡ ನಾನೀಗ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈಗ ನೆಕ್ಸ್ಟು ಇದನ್ನು ಲಿಡ್ ಕ್ಲೋಸ್ ಮಾಡೋಣ, ಯಾಕಂದರೆ ಅದು ಚಿಟಪಟ ಅಂತ ಎಗರುತ್ತೆ. ನೆಕ್ಸ್ಟು ಸ್ಟವ್ ಎಲ್ಲ ಖರಾಬ್ ಆಗಿಬಿಡುತ್ತೆ. ಸೊ ಅದರಿಂದ ನೋಡಿ ಈಗ ಆಗಿದೆ. ಈಗ 1 ಕಪ್ ಆಗೋಷ್ಟು ನಾನು ಟೊಮೆಟೊ ರೆಡ್ ಕಲರ್ ಆಗಿರೋಂಥ ಟೊಮೆಟೊನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾವು ಹಸಿದು ಯೂಸ್ ಮಾಡಿದ್ರೆ ಅದು ಅಷ್ಟೊಂದು ಟೇಸ್ಟ್ ಬರೋಲ್ಲ, ಫುಲ್ ಹಣ್ಣಾಗಿರಬೇಕು. ಸೊ ಆ ಥರದನ್ನು ನೀವು ಪರ್ಚೇಸ್ ಮಾಡ್ಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು 5 ಮಿನಿಟ್ಸ್ ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸೋಣ. 5 to 10 ಮಿನಿಟ್ಸ್ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಗ್ರೇವಿ ಟೈಪ್ ಆಗಿರುತ್ತೆ ಟೊಮೆಟೊ ಗೊಜ್ಜು. ಇದನ್ನು ನಾನೀಗ ಏನು ಮಾಡ್ತೀನಿ ಅಂದರೆ ಮ್ಯಾಶರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ತೀನಿ. ಯಾಕೆ ಮ್ಯಾಶ್ ಮಾಡ್ತೀನಿ ಅಂದರೆ ಟೊಮೆಟೊ ಸಿಕ್ಕಿದ್ರೆ ಬಾಯಿಗೆ ಅಷ್ಟೊಂದು ಟೇಸ್ಟ್ ಸಿಗೋಲ್ಲ. ಅದು ಚೆನ್ನಾಗಿ ಮ್ಯಾಶ್ ಆಗಿದ್ರೆ ಅದರಲ್ಲಿರೋಂಥ ರಸ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಆಗ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜು. ಸೊ ಅದರಿಂದ ಫುಲ್ ಚೆನ್ನಾಗಿ ನಾನು ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಈಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ. ನೋಡಿ ಧನಿಯಾ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಅರಿಶಿನವನ್ನು ನಾನು ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ಳಿ. ಅರಿಶಿನ ಮಾತ್ರ 1/4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದನ್ನು ಈಗ ಮಸಾಲೆ ಎಲ್ಲ ಟೊಮೆಟೊಗೆ ಹಿಡಿಬೇಕು, ಅಷ್ಟು ಚೆನ್ನಾಗಿ ನೀವು ಇದನ್ನು. ನಾವು ಕೃಷ್ಣ ಡಿವೋಟೀಸ್ ಆಗಿರೋದ್ರಿಂದ ನಾವು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಏನು ಯೂಸ್ ಮಾಡಲ್ಲ. ಅದೇನು ಯೂಸ್ ಮಾಡ್ದಿದ್ರೆ ನಾವು ಎಲ್ಲ ಪ್ರತಿಯೊಂದು ಐಟಮ್ನು ಮಾಡ್ತೀವಿ. ಸೊ ನೀವು ಈ ವಿಡಿಯೋಗೆ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಮತ್ತೆ ನಿಮಗೆ ಎಲ್ಲ ರೆಸಿಪೀಸನ್ನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ 1 ಕಪ್ ಆಗೋಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ. ಈಗ ನಾವು ಟೇಸ್ಟ್ ನೋಡಲ್ಲ, ಭಗವಂತನಿಗೆ ನೈವೇದ್ಯವಾಗಿ ಅರ್ಪಿಸಿ ಮತ್ತು ನಾವು ಅದನ್ನು ಪ್ರಸಾದವಾಗಿ ಸ್ವೀಕರಿಸಿ ನಾವು ಡೈಲಿ ನಮ್ಮ ರೊಟೀನನ್ನು ನಾವು ಸ್ಟಾರ್ಟ್ ಮಾಡ್ಕೋತೀವಿ. ಡೈಲಿ ಅಷ್ಟೇ. ಈಗ ನೋಡಿ ಪೂಜೆ ಆಗಿದೆ ನಮ್ಮ ಮನೆಯಲ್ಲಿ. ಪೂಜೆ ಆದಮೇಲೆ ಸೊ ಈಗ ನಾವು ಟಿಫನ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಇದು ನೋಡಿ ಟೊಮೆಟೊ ಗೊಜ್ಜು ಚಪಾತಿ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ನಿಮಗೆ ಟೊಮೆಟೊ ಗೊಜ್ಜು ತೋರಿಸೋಣ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಏನು ಯೂಸ್ ಮಾಡಬಾರ್ದು. ಸೊ ಆದಮೇಲೆ ನೆಕ್ಸ್ಟು ಎಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ನೀರು ಹಾಕಿದ್ಮೇಲೆ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಕಲಸಿ ಅದನ್ನು ಒಂದು 5 ನಿಮಿಷ ಕುದಿಯೋಕೆ ಬಿಡಿ. ಅದು ಚೆನ್ನಾಗಿ ಕುದಿಬೇಕು. ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ. ಈಗ ಚೆನ್ನಾಗಿ ಕುದ್ದಿದೆ ನೋಡಿ, ಟೊಮೆಟೊ ಗೊಜ್ಜು ಭರ್ಜರಿಯಾಗಿ ರೆಡಿಯಾಗಿದೆ. ಹ್ಯಾಪಿಯಾಗಿ ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡಿ. Thank you for watching. Please subscribe my channel. Hare Krishna.